ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯಚೂರಿನಲ್ಲಿ ಸ್ನೇಹಿತನ ರುಂಡ ಚೆಂಡಾಡಿದ ಹಂತಕರು ಈಗ ಅಂಧರಾಗಿದ್ದಾರೆ. ಮಲಗಿದ್ದ ಸ್ನೇಹಿತನ ರುಂಡವನ್ನ ಕತ್ತರಿಸಿ ರುಂಡದ ಸಮೇತ ಎಸ್ಕೇಪ್ ಆಗಿದ್ದಾರೆ. 2 ದಿನ ಅನಾಥವಾಗಿ ಬಿದ್ದಿದ್ದ ರುಂಡವಿಲ್ಲದ ಮೃತದೇಹ. ಇನ್ನು 2 ದಿನ ಅನಾಥವಾಗಿ ಬಿದ್ದಿದ್ದ ರುಂಡವಿಲ್ಲದ ಮೃತದೇಹ. ಮೃತನ ಮನೆಯಿಂದ ದುರ್ವಾಸನೆ ಬಂದ ಹಿನ್ನೆಲೆಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ರಾಯಚೂರು ನಗರದ ಕುಲಸುಂಬೆ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. 24 ವರ್ಷದ ತಿರುಪತಿ ಹತ್ಯೆಯಾಗಿರೋ ಯುವಕ. ಜೂನ್ 19ರ ರಾತ್ರಿ ನಡೆದಿದ್ದ ತಿರುಪತಿ ಕೊಲೆ. ಇನ್ನು ನಿನ್ನೆ ಬೆಳಗ್ಗೆ ಆರೋಪಿಗಳ ಮನೆ ಹಿಂಭಾಗದಲ್ಲಿಯೇ ರುಂಡ ಪತ್ತೆಯಾಗಿದೆ. ರಾಯಚೂರಿನ ಪಶ್ಚಿಮ ಠಾಣಾ ಪೊಲೀಸರಿಂದ 2 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆವೇಶ್ ಹಾಗೂ ರಾಜು ಬಂಧಿತ ಆರೋಪಿಗಳು ಇತ್ತೀಚೆಗೆ ಆವೇಶ್ನ ಮೊಬೈಲ್ ಅನ್ನ ಕಿತ್ಕೊಂಡು ಧಮಕಿ ಹಾಕಿದ್ದ ತಿರುಪತಿ. ಇದೇ ಕೋಪಕ್ಕೆ ತಿರುಪತಿಯ ಕತ್ತು ಕತ್ತರಿಸಿ ರಣಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಬೈಕ್ ಕಳ್ಳತನ ಕೊಲೆ ಕೇಸ್ನ ಆರೋಪಿಯಾಗಿದ್ದ ಮೃತ ತಿರುಪತಿ ಇನ್ನು ಮೃತನ ಮನೆಯಿಂದ ದುರ್ವಾಸನೆ ಬಂದ ಹಿನ್ನೆಲೆಯಲ್ಲಿ ರಾಯಚೂರು ನಗರದ ಕುಲಸುಂಬೆ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಜಸ್ಟ್ 24 ವರ್ಷ ಈತನಿಗೆ ಇನ್ನು ಹತ್ಯೆಯಾಗಿದ್ದಾನೆ. ಜೂನ್ 19ರ ರಾತ್ರಿ ತಿರುಪತಿಯ ಕೊಲೆಯಾಗಿದೆ. ಆತನ ಸ್ನೇಹಿತರೇ ಕೊಲೆ ಮಾಡಿದ್ದಾರೆ. ನಿನ್ನೆ ಬೆಳಿಗ್ಗೆ ಆರೋಪಿಗಳ ಮನೆ ಹಿಂಭಾಗದಲ್ಲಿಯೇ ತಿರುಪತಿಯ ರುಂಡ ಪತ್ತೆಯಾಗಿದೆ. ರಾಯಚೂರಿನ ಪಶ್ಚಿಮ ಠಾಣಾ ಪೊಲೀಸರಿಂದ 2 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಹಿಂದೆ ತಿರುಪತಿ ಮತ್ತು ಅವನ ಸ್ನೇಹಿತರಾದ ಆವೇಶ್ ಮತ್ತು ರಾಜು ಇವರು ಊಟಕ್ಕೆ ಕುಳಿತಿರುವಾಗ ಪರಸ್ಪರ ಸ್ವಲ್ಪ ಮಾತಿನ ಮಾತು ಚಕಮಕಿಯಾಗಿ ಹೊಡೆದಾಟ ಆಗಿರುತ್ತದೆ. ಆ ಸನ್ನಿವೇಶದಲ್ಲಿ ಆವೇಶ್ ಮತ್ತು ರಾಜು ಅವರು ತಿರುಪತಿ ಅವರಿಗೆ ಹೊಡೆದಿರುತ್ತಾರೆ ಆ್ಯಂಡ್ ತದನಂತರ ಪರಾರಿಯಾಗಿರುತ್ತಾರೆ. ನಿನ್ನೆ ದಿನಾಂಕ ಕೊಲೆಯಾದವರು ಶ್ರೀ ತಿರುಪತಿ ಅವರ ತಂದೆಯವರು ಎಂಕೊಬ್ಬ ಕಂಪ್ಲೇಂಟ್ ಕೊಡ್ತಾರೆ. ತದನಂತರ ನಾವು ಮರ್ಡರ್ ಕೇಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡುವಾಗ ಕೆಲವು ಶಂಕಿತರನ್ನು ನಾವು ಪ್ರಶ್ನೆ ಮಾಡ್ತೀವಿ ಆ್ಯಂಡ್ ಇಂಟ್ರೋಗೇಷನ್ ಮಾಡುವಾಗ ಆವೇಶ್ ಮತ್ತು ರಾಜು ಅವರು ತಪ್ಪನ್ನು ಒಪ್ಪಿಕೊಂಡು ತದನಂತರ ಅವ್ರಿಗೆ ಇವಾಗ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಹಾಗೂ ಸೀಸರ್ ಪಂಚನಾಮ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಎಲ್ಲ ತೊಗೊಂಡು ಮಾನ್ಯ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಫರ್ದರ್ ಜುಡಿಷಿಯಲ್ ಕಸ್ಟಡಿಗೆ ರಿಕ್ವೆಸ್ಟ್ ಕೂಡ ಕೊಡ್ತಾ ಇದ್ದೀವಿ. ಸುಮಾರು 3 ದಿನಗಳ ಹಿಂದೆ ತಿರುಪತಿ ಮತ್ತು ಅವನ ಸ್ನೇಹಿತರಾದ ಆವೇಶ್ ಮತ್ತು ರಾಜು ಇವರು ಊಟಕ್ಕೆ ಕುಳಿತಿರುವಾಗ ಪರಸ್ಪರ ಸ್ವಲ್ಪ ಮಾತಿನ ಮಾತು ಕೂಲಿ ಕೆಲಸ ನಿಮ್ಮಗ ಕೂಲಿ ಇವರು ಕೂಲಿ ಕೆಲಸ ಮಾಡೋರೆ. ಎದರ ಸಂಬಂಧ ಮಾಡ್ರಂತ ಅದು ಸಲಿಗೆ ಪುಟ್ಟಿ ಒಯ್ದಾರ. ಯಾರು ಓದಾನಂತ? ನನ್ನ ಮಗ. ಅದರ ಸಂಬಂಧ ಆ ಮನಿಲಿ ಹಾಕಿದ್ದು ಮಕ್ಕೊಂದವ್ನು ಹೆಂಗೆ ಕುದಿಗೆ ಕಡ್ದಾರ? ಕಿಟಕಿಗಳಿದ್ದು ಹೋಗ್ಯಾರ. ಎಲ್ಲಿ ಐತಿ ಕಿಟಕಿ? ಮುಂದಿಂದ ಬ್ಯಾಕ್ ಸೈಡ್ ಅದ್ರಾಗಿಂದ ಬೆಡ್ರೂಮ್ನ ತಗೊಂಡು ಬೀಗ ಹಾಕಿದ್ದು ಆಗ್ಯದ ಕಿಟಕಿಲಿದ್ದು ಬಂದು ಕಡ್ದು ಹೋಗ್ಯಾರ. ಅದಾದ್ಮೇಲೆ ತಲೆನೇ ಇದ್ದಿಲ್ಲ ಅಂತಲ್ಲ? ತಲೆಗೆ ಹೊತ್ತು ಸಿಕ್ಕದ ಸರ್. ಎಲ್ಲಿ ಹೋಗಿದ್ರಿ? ಅಲ್ಲಿ ಇಲ್ಲೇ ಬಚ್ಚಿಟ್ಟಾರ. ಎಲ್ಲಿ? ಅವ್ರ ಮನೆ ಹತ್ರ. ಎದಕ್ಕೆ ಹಂಗೆ ಮಾಡಿದ್ರಂತ? ಅಷ್ಟು ಸಿಟ್ಟಿಂದ ಯಾಕೆ ಹಿಡಿಬೇಕಿತ್ತು? ಅದು ಗೊತ್ತಾಗಲ್ಲ ಸರ್. ಅದಷ್ಟೇ ಕಾರಣ? ಮತ್ತೆ ಅಷ್ಟೇ ಏನಿಲ್ಲ ಸರ್. ಮತ್ತು ಬೇರೆಲ್ಲ ನಮ್ಮ ಮಂದೆ